ಇಡೀ ದೇಶ ಹಾಗೂ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತಹ ರೋಗಿಗಳ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಿದ್ದಂತಹ ನಕಲಿ ಔಷಧಿಗಳನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಂತಹ ಬೃಹತ್ ಜಾಲವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆ ಪೊಲೀಸರು ಭೇದಿಸಿದ್ದಾರೆ. ಹಾಗಾದ್ರೆ ಈ ಒಂದು ಕಾರ್ಯಾಚರಣೆ ಹೇಗಿತ್ತು, ಆ ಔಷಧಿಗಳನ್ನೆಲ್ಲ ಹೇಗೆ ಬಳಕೆ ಮಾಡ್ತಿತ್ತು, ಎಷ್ಟು ವರ್ಷಗಳಿಂದ ಇಲ್ಲಿ ಒಂದು ದಂಧೆ ನಡೀತು, ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ SP ಅವರಾದಂಥ ಶ್ರೀನಿವಾಸ್ ಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಇಡೀ ರಾಜ್ಯ, ಇಡೀ ದೇಶ ನೋಡ್ತಾ ಇದೆ ತಮ್ಮ ಈ ಒಂದು ರೈಡ್ ಬಗ್ಗೆ. ಹೇಗಿತ್ತು ಸರ್ ಈ ಒಂದು ಕಾರ್ಯಾಚರಣೆ, ಏನಕ್ಕೆ ಬಳಸ್ತಾ ಇದ್ರು ಸರ್? ಏನು ನಮ್ಮ ಬೀಟ್ ಸಿಬ್ಬಂದಿಗಳಂತ ಶಿವರಾಜು ಮತ್ತು ರಘು ಏನು ಈ ಥರ ಮಾಹಿತಿ ಹೇಳಿದ್ರು, ಇಲ್ಲೇನೋ ಅನುಮಾನಾಸ್ಪದವಾಗಿ ವೆಹಿಕಲ್ಸ್ಗಳು ಬರುತ್ತೆ, ಬಾಕ್ಸಸ್ಗಳು ಲೋಡ್ ಆಗುತ್ತೆ, ಅನ್ಲೋಡ್ ಆಗುತ್ತೆ ಅಂತ ಏನು ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ಮಾಡೋಣ ಅಂತ ಹೇಳಿ ಏನು ಒಂದು ಪ್ರಾಥಮಿಕವಾಗಿ ಒಂದು ತಾವರೆಕೆರೆ ಪೊಲೀಸ್ ಸ್ಟೇಷನ್ನು DYSP ರವಿ ಹಾಗೂ ಮಾರುತಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ದಾಳಿ ಮಾಡೋಕ್ಕೆ ಹೇಳ್ತೀವಿ. ಅವರು ದಾಳಿ ಮಾಡಿದ ಸಂದರ್ಭದಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ, ಸರ್ ಇಲ್ಲಿ ಇಲ್ಲೀಗಲ್ ಆಗಿ ದಾಸ್ತಾನು ಇಟ್ಟಿದ್ದಾರೆ, ಇದು ಯಾವುದೇ ಪರವಾನಿಗೆ ಇಲ್ಲ ಅಂತ ಹೇಳಿದಂಥ ನಂತರದಲ್ಲಿ ನಾವು ಇಮಿಡಿಯೇಟ್ ಡ್ರಗ್ ಕಂಟ್ರೋಲರ್ ಅವರಿಗೆ ಮಾಹಿತಿ ಕೊಡ್ತೀವಿ, ಈ ರೀತಿ ಇದೆ, ಒಂದು ಸತಿ ನೀವು ಬಂದು ಚೆಕ್ ಮಾಡಿ ಅಂತ ಹೇಳಿ ನಂತರದಲ್ಲಿ ಇಬ್ಬರು ಜಾಯಿಂಟಾಗಿ ಅದನ್ನು ಕೂಲಂಕುಷವಾಗಿ ನಾವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ ಮಾಹಿತಿ ಮೇರೆಗೆ ಇದೆಲ್ಲ ಒಂದು ಹೈ ಎಂಡ್ ಆ್ಯಂಟಿಬಯೋಟಿಕ್ ಏನು ICU ಯೂಸ್ ಮಾಡ್ತಾರೆ, ICU ಯೂಸ್ ಮಾಡುವಂತಹ ಒಂದು ಮೆಡಿಸಿನ್ಗಳು, ಅದನ್ನು ಏನು ಕಡಿಮೆ ರೇಟಿಂದು ತಂದು ಇಲ್ಲಿ ಒಂದು ವಿದೇಶಿ ಕಂಪ್ನಿಯ ಪ್ರಾಡಕ್ಟ್ ಥರ ಅದನ್ನು ರೀಲೇಬ್ಲಿಂಗ್ ಮಾಡಿ, ರೀಪ್ಯಾಕಿಂಗ್ ಮಾಡಿ ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನೆಲ್ಲ ದಾಸ್ತಾನು ಇಟ್ಟಿರೋದೆಲ್ಲ ನೋಡಿ ಇದನ್ನು ಏನಾದರೂ ಸ್ಪೂರಿಯಸ್ ಆಗಿ ಮಾಡ್ತಿದ್ದಾರೆ ಮತ್ತು ಇದನ್ನು ಇಲ್ಲೀಗಲಾಗಿ ಮಾಡ್ತಿದ್ದಾರೆ ಅಂತ ಅವರು ಅದನ್ನು ದೃಢಪಡಿಸಿದ ನಂತರ ಅವ್ರು ಕೊಟ್ಟಂಥ ಕೇಸ್ ಮೇಲೆ ನಾವು ಏನು FIR ರಿಜಿಸ್ಟರ್ ಮಾಡಿದ್ದೀವಿ. FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ನಾವು ಇಲ್ಲಿವರೆಗೂ ಒಬ್ಬನ ಬಂಧನ ಮಾಡಿದ್ದೀವಿ, ಇಬ್ಬರನ್ನ ವಿಚಾರಣೆಗೊಳಪಡಿಸಿದ್ದೀವಿ. ಮೇಯ್ನ್ ಏನು ಇದ್ದಾನೆ ಅವನು ಸದ್ಯಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ, ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ, ಫರ್ದರ್ ಪ್ರೊಸೀಜರ್ಸ್ ಮಾಡ್ತೀವಿ. ಸರ್, ಈಗ ತಾವೇ ಹೇಳಿದ್ರೆ ಅದೊಂದು ಫಾರ್ಮ್ ಹೌಸು ಅಂತ, ಹೊರಗಿಂದ ನೋಡಿದ್ರೆ ಫಾರ್ಮ್ ಹೌಸ್ ಅಂತ, ಯಾರಿಂದ ಯಾರು ಪಡೆದಿದ್ರು, ಇಲ್ಲಿ ಎಷ್ಟು ವರ್ಷಗಳಿಂದ ಈ ರೀತಿ ಒಂದು ದಂಧೆ ನಡೆಸ್ತಾ ಇತ್ತು? ಏನು ಅಲ್ಲಿ ಲೋಕಲ್ ಅವರೊಬ್ರದ್ದು ಒಂದು 10 ಎಕರೆ ಜಾಗ ಇರುತ್ತೆ, ಆ 10 ಎಕರೆ ಜಾಗನ ಒಬ್ಬ ಏನು ನಮ್ಮಲ್ಲಿ ಮೇನ್ ಅಕ್ಯೂಸ್ಡ್ ಇದ್ದಾನೆ ಅವನು ವರ್ಷಕ್ಕೆ 10 ಲಕ್ಷ ಅಂತ ಲೀಸ್ಗೆ ಪಡೆದಿರ್ತಾನೆ ವ್ಯವಸಾಯಕ್ಕೆ ಅಂತ. ಬಟ್ ಅಲ್ಲಿ ಅವನು ಈ ರೀತಿಯಾದಂಥ ಒಂದು ಇಲ್ಲೀಗಲ್ ದಂಧೆಯನ್ನು ಮಾಡ್ತೀಯಾನೆ. ಸರ್, ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇರುವಂಥದ್ದು? ಯಾಕಂದರೆ ಸರ್, ಈಗ ಈ ರೀತಿ ಏನೇನಾದರೂ ಮಿಕ್ಸಿಂಗ್ ಮಾಡಬೇಕು ಅಂದರೆ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಲೆಡ್ಜ್ ಇರಬೇಕಾಗತ್ತೆ. ಈತ ಮೇನ್ ಕಿಂಗ್ ಪಿಂಗ್ ಅಂತ ಹೇಳ್ತಿರಲ್ಲ, ಆತ ಯಾರು, ಆ ಹಿನ್ನೆಲೆ ಏನು, ಎಲ್ಲಿಯವನು ಸರ್? ಸದ್ಯಕ್ಕೆ ನಮಗೆ ಗೊತ್ತಿರುವಂಥ ಮಾಹಿತಿ, ಅವನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಮುಂಚೆ ಕೆಲಸ ಮಾಡಿದ್ದು, ಅವನಿಗೆ ಈ ಫಾರ್ಮಾ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ನಾಲೆಡ್ಜ್ ಇರೋದ್ರಿಂದ ಆ ಒಂದು ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ದಂಧೆಯಲ್ಲಿ ಇಳಿದಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುಮಾರು 1.5 ವರ್ಷದಿಂದ ಇದು ಮಾಡಿರುವಂತಹ ಒಂದು ಸಾಧ್ಯತೆ ಇದೆ. ಬಟ್ ಎಕ್ಸಾಕ್ಟಾಗಿ ಯಾವಾಗ ಅಂತ ಏನು ಆರೋಪಿಗಳು ಸಿಗ್ತಾರೆ, ಸಿಕ್ಕಿದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಏನು ಇವಾಗ ಮಾಡ್ತಿದ್ದಾರೆ, ಕೆಲವೊಂದು ಏನು ಔಷಧಿಗಳು ಎಕ್ಸ್ಪೈರ್ ಆಗಿರೋದೆಲ್ಲ ಬಂದಿದೆ, ಅದೆಲ್ಲ ಹಿಮಾಚಲ್ ಪ್ರದೇಶ ಮತ್ತು ತೆಲಂಗಾಣದಿಂದ ಬಂದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಇದನ್ನು ಯಾವ ರೀತಿ ತಿರ್ಗಾ ಸಪ್ಲೈ ಮಾಡ್ತಿದ್ರು ಅನ್ನೋದಕ್ಕೆ ನಾವು ಚೈನ್ ಲಿಂಕನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ, ಎಲ್ಲಿಂದ ಬಂತು, ಯಾರಿಗೆ ಹೋಗ್ತಿತ್ತು ಅಂತ, ಮತ್ತು ಯಾರ್ಯಾರು ಇದರಲ್ಲೆಲ್ಲ ಪಾತ್ರ ವಹಿಸಿದ್ದಾರೆ, ಯಾವ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸು ಅಥವಾ ಫಾರ್ಮಾ ಕಂಪ್ನಿಗಳು ಅಥವಾ ಫಾರ್ಮಸಿಸ್ಟ್ಗಳು ಅಥವಾ ಡಾಕ್ಟರ್ಸ್ಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತೆಲ್ಲ ಕೂಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ. ಸರ್, ಈಗ ತಾವು ಒಂದು ಪ್ರಶ್ನೆ ಬರ್ತಿರೋಂಥದ್ದು ಸರ್, ಅಂದರೆ ಅದ್ರ ವರ್ತ್ ಬಂದ್ಬಿಟ್ಟು 600 to 700 ಅಂತ, ಇವ್ರು ಮಾಡ್ತಿದ್ದು 600 to 700. ಬಟ್ ಈ 600 to 700 ಏನಿದೆ ಅದು ಒರಿಜಿನಲ್ಲ ಅಥವಾ ಬೇರೆ ನಕಲಿ ಫೇಕ್ ಡ್ರಗ್ ಅಥವಾ ಹೇಗೆ ಸರ್? ಏನು ಇವಾಗ ಅವರು ಏನು ಈ ವಿದೇಶಿ ನಿರ್ಮಿತ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟಲ್ಲಿ ಅವರು ಏನು ತುಂಬ್ತಿದ್ದಾರೆ, ಏನು ಮೆಡಿಸಿನ್ ತುಂಬಿದ್ದಾರೆ ಅದು ಒರಿಜಿನಲ್ ಮೆಡಿಸಿನ್ನ, ಡೂಪ್ಲಿಕೇಟಾ ಅಥವಾ ಅದು ಬೇರೆ ಲೋ ಗ್ರೇಡ್ ಕ್ವಾಲಿಟಿ ಮೆಡಿಸಿನ್ನ, ಅದನ್ನೆಲ್ಲನೂ ಟೆಸ್ಟಿಂಗ್ ಎಲ್ಲ ಆಗಿ ಡ್ರಗ್ ಕಂಟ್ರೋಲರ್ ಅವರು ಅದು ಕೂಲಂಕುಷವಾಗಿ ಮಾಹಿತಿ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಫರ್ದರ್ ತನಿಖೆ ಮಾಡ್ತೀವಿ. ಬಟ್ ಮೇಲ್ನೋಟಕ್ಕಂತೂ ಇವಾಗ ಇಲ್ಲಿಗಲ್ಲಿ ಅವರು ಬೇರೆ ಒಂದು ಕಂಪ್ನಿ ಹೆಸರಲ್ಲಿ ಈ ದಂಧೆ ಮಾಡ್ತಿರೋದಂತೂ ಸಾಬೀತಾಗಿದೆ. ಸೊ ಅದನ್ನು ನಾವು ತನಿಖೆಯಲ್ಲಿ ಮುಂದುವರಿಸ್ತೀವಿ. ಬೇರೆ ಕಂಪನೀಸ್ ಬಳಸ್ತಾ ಇದ್ರಲ್ಲ ಸರ್, ಆ ಔಷಧಿಯನ್ನು ಎಲ್ಲಿಗೆ ಸರಬರಾಜು ಮಾಡ್ತಾ ಇದ್ರು ಸರ್, ಅದನ್ನು ಏನಕ್ಕೆ ಬಳಕೆ ಮಾಡ್ತಾರೆ ಸರ್? ಅದು ಅಗೈನ್ ಆ್ಯಂಟಿಬಯೋಟಿಕ್ ಅಂತ ಹೇಳಿದ್ದಾರೆ. ಬಟ್ ಅದು ನಿಜವಾಗ್ಲೂ ಒರಿಜಿನಲ್ಲ, ಡೂಪ್ಲಿಕೇಟಾ ಅಥವಾ ಅದನ್ನು ಡೂಪ್ಲಿಕೇಟಾ ಅದನ್ನೆಲ್ಲ ಇವಾಗಿನ್ನೂ ನಾವು ತನಿಖೆ ಒರಿಜಿನಲ್ಲೇ ಆಗಿದ್ದರೆ ಅದನ್ನು ICUನಲ್ಲಿ ಬಳಕೆ ಮಾಡುವಂತಹ ಹೈ ಎಂಡ್ ಆ್ಯಂಟಿಬಯೋಟಿಕ್ ಆಗಿರುತ್ತೆ ಅದು. ಸರ್, ಈಗ ಗೌರ್ಮೆಂಟ್ ಕೂಡ ಅದರಲ್ಲೂ ಪ್ರಮುಖವಾಗಿ ಹೆಲ್ತ್ ಮಿನಿಸ್ಟ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅವಾರ್ಡ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂತ ಒಂದು SIT ಕೂಡ ರಚನೆ ಮಾಡ್ತೀವಿ ಜಂಟಿಯಾಗಿ. ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು ಮತ್ತು ಡ್ರಗ್ ಕಂಟ್ರೋಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೂಡ ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್. ಗೊತ್ತಿಲ್ಲಪ್ಪ. ಥ್ಯಾಂಕ್ ಯು.
ಇದಿಷ್ಟು ಕೂಡ SP ಅವರಾದಂಥ ಶ್ರೀನಿವಾಸ್ ಗೌಡರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.